ಗಾಲ್ ಸ್ಟೋನ್ ಅನ್ನೋದು ತುಂಬಾ ಕಾಮನ್ ಆಗಿದೆ. ಸೊ ಸ್ಟೋನ್ ಫಾರ್ಮೇಶನ್ ಯಾಕಾಗುತ್ತೆ? ನೀವು ತಗೊಳ್ಳೋ ಆಹಾರ ಪದ್ಧತಿಯಲ್ಲಿ ಅಸಿಡಿಕ್ ನೇಚರ್ ತುಂಬಾ ಇದ್ರೆ, ನೀವು ತುಂಬಾ ಹೊರಗಡೆ ಆಹಾರ ಪದ್ಧತಿ ಇರುತ್ತೆ ಎಷ್ಟೋ ಜನಕ್ಕೆ, ಮತ್ತೆ ಕರೆದಂತ ಪದಾರ್ಥ ಹೊರಗಡೆ ಅಂತೂ ಎಷ್ಟೋ ಆಯಿಲ್ ಚೇಂಜ್ ಮಾಡೋದೇ ಇಲ್ಲ, ಅದ್ರಲ್ಲೇ ಕರಿತಾ ಬರ್ತಾರೆ. ಅದೆಲ್ಲ ವಿಷವಾಗಿ ನಮ್ಮ ದೇಹಕ್ಕೆ ಪರಿಣಾಮ ಬೀಳುತ್ತೆ. ಅದ್ರ ಕಡೆ ನೀವು ಗಮನ ಕೊಡ್ಬೇಕು. ಮತ್ತೆ ಕೆಲವೊಂದು ಮೆಡಿಸಿನ್ಸ್ ತಗೊಂಡ್ರು ಕೂಡ ಇದೆಲ್ಲ ಏನಾಗುತ್ತೆ ಅಂದ್ರೆ ಕಲ್ ತರ ಆಗ್ತಾ ಹೋಗುವಂತದ್ದು. ಅದನ್ನ ಕಡಿಮೆ ಮಾಡ್ಕೋಬೇಕು ಅಂದಾಗ ಗಿಡಮೂಲಿಕೆಗಳಲ್ಲಿ ಎಷ್ಟೊಂದು ಔಷಧಿ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ಕಲ್ಲು ಕರಗ್ತಾ ಬರುತ್ತೆ. ನಿಮ್ಗೆ 8 mm ಆಗಿರ್ಬೋದು, 10 mm ಆಗಿರ್ಬೋದು, 16 mm ಆದ್ರೂ ಕೂಡ ನ್ಯಾಚುರಲ್ ವೇ ನಲ್ಲಿ ಖಂಡಿತ ಕರಗಿಸಬಹುದು. ಇದ್ರ ಬಗ್ಗೆ ನಿಮ್ಗೆ ಗಮನ ಇರಬೇಕು, ನಿಮ್ಗೆ ಗೊತ್ತಿರಬೇಕು. ಗಾಲ್ ಬ್ಲಾಡರ್ ನ ಖಂಡಿತ ತೆಗೆಸ್ಕೋಬಾರ್ದು. ಯಾಕೆಂತಂದ್ರೆ ದೇವ್ರು ಕೊಟ್ಟಿರೋ ಆರ್ಗನ್ ನಮ್ಗೆ ಒಂದೊಂದು ಕೆಲಸ ಮಾಡ್ಲೇಬೇಕು. ಏನ್ ಮಾಡುತ್ತೆ ಗಾಲ್ ಬ್ಲಾಡರ್ ಕೆಲಸ ಅಂದ್ರೆ, ಅದು ರಿಸರ್ವೈರ್ ತರ ನಮ್ಗೆ ವರ್ಕ್ ಆಗ್ಬೇಕು. ಬೈಲ್ ಜ್ಯೂಸ್ ಅದು ಹಿಡ್ಕೋಬೇಕು. ಸೊ ಅದಕ್ಕಿಂತ ಇರುವಂತ ಆರ್ಗನ್ ನೀವು ತೆಗೆದ್ಬಿಟ್ರೆ ಏನಾಗ್ಬೋದು? ಅದಕ್ಕೋಸ್ಕರನೇ ಇರುವಂತದ್ದು ಗಿಡಮೂಲಿಕೆಗಳ ಕಷಾಯ ನಿಮ್ಮ ಅಂಗಾಂಗಗಳನ್ನ ಉಳಿಸ್ಲಿಕ್ಕೆ. ಸೊ ಅಂತದನ್ನೆಲ್ಲ ಫಾಲೋ ಮಾಡಿ. ಕಿಡ್ನಿ ಸ್ಟೋನ್ ಆಗಿರ್ಬೋದು, ಪ್ಯಾಂಕ್ರಿಯಾಸ್ ಅಲ್ಲಿ ಕೆಲವೊಂದು ಇನ್ಫೆಕ್ಷನ್ ಆಗಿರುತ್ತೆ, ಇಂಥದ್ದು ಯಾವುದೇ ತೊಂದರೆ ಇದ್ರೂ ಕೂಡ ನ್ಯಾಚುರಲ್ ವೇ ನಲ್ಲಿ ಖಂಡಿತ ಸರಿಯಾಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.